ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಇವತ್ತು ಒಲೆ ನಾನು 5 ದಿನ ಆಯ್ತು ಅನಿಸುತ್ತೆ, ಗುರುವಾರ ಹಾಕಿದ್ದೆ ಅನಿಸುತ್ತೆ ವಿಡಿಯೋ. ಶುಕ್ರವಾರದಿಂದ ಇವತ್ತು ಆಲ್ರೆಡಿ ಯಾವತ್ತು ಬುಧವಾರವರೆಗೂ ವಿಡಿಯೋ ಹಾಕಿರಲಿಲ್ಲ. ಸ್ವಲ್ಪ ಇದ್ರ ಮಧ್ಯೆ ಸ್ವಲ್ಪ ರೀಸನ್ ಇತ್ತು. ನನ್ನ ಮಗಂದು ಬರ್ತ್ಡೇ ಆಯಿತು. ಆಮೇಲೆ ಶನಿವಾರ ನನ್ನ ಮಗನ ಆ್ಯನ್ಯುವಲ್ ಡೇ ಇತ್ತು. ಭಾನುವಾರ ನಾವು ನನ್ನ ತಮ್ಮ ಮದುವೆಯಲ್ಲಿ ಒಂದು ವಿಡಿಯೋ ಹಾಕಿದ್ನಲ್ಲ, ಅವ್ರನ್ನ ನಾನು ಊಟಕ್ಕೆ ಕರೆದಿದ್ದೆ. ಹಾಗಾಗಿ ಅವರು ಭಾನುವಾರ ಬಂದಿದ್ದು, ಸೋಮವಾರ ಆಯಿತು, ಮಂಗಳವಾರ ಹೊರಟರು. ಹಂಗಾಗಿ ನಾನು ಅಂಗಡಿಗೂ ಬರೋಕ್ಕಾಗಿರಲಿಲ್ಲ, ವೀಡಿಯೋಸ್ಗಳು ಎಡಿಟ್ ಮಾಡಿ ಹಂಗೆ ಹಾಕೋಕ್ಕೂ ಆಗಲಿಲ್ಲ. ಬಟ್ ವೀಡಿಯೋಗಳು ಇರಲಿಲ್ಲ ಅಂತ ಅಂದ್ಕೊಳ್ಳಿ, ಹಂಗಾಗಿ ನಾನು ಹಾಕಲಿಲ್ಲ. ಇವತ್ತು ಹಂಗೆ ಅಂಗಡಿಗೆ ಬಂದು ಫಸ್ಟ್ ಕೆಲಸ ಮಾಡ್ತಾ ಇರೋದೇ ನಾನು ವೀಡಿಯೋ ಮಾಡಿ ನಿಮಗೆ ಹಾಕ್ತಾ ಇರೋದು. ಆಮೇಲೆ ನೆಕ್ಸ್ಟು ಕೆಲವು ಬ್ಲೌಸಸ್ ಕೊಡಬೇಕು, ಅವ್ರು ನಂಗೆ ಕಾಲ್ ಮಾಡ್ತಾಯಿದ್ರು. ಕೊಡಬೇಕು, ಆದಷ್ಟು ಇವತ್ತು ನೋಡೋಣ, ಆದರೆ ಸಂಜೆ ಕೊಡಬೇಕು, ಆದರೆ ನಾಳೆ ಹಾಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಓಕೆ ಅಂತ ಅಂದಿದ್ದಾರೆ. ಬಟ್ ಯಾರೋ ನನ್ನ ಕಸ್ಟಮರ್ಸ್ ಯಾರೋ ನಾನು ಕೊಡಲೇಬೇಕು ಅಂತ ಕುತ್ತಿಗೆ ಮೇಲೆ ಕೂತ್ಕೊಳ್ಳೋರು ಯಾರೂ ಇಲ್ಲ ಫ್ರೆಂಡ್ಸ್. ಆದಷ್ಟು ಕನ್ವಿನ್ಸ್ ಮಾಡಿದ್ರೆ, ಇಲ್ಲ ನಾನು ಅವ್ರು ಕೊಟ್ಟೆ. ಇವಾಗಲೇ ನಾನು ನನ್ನ ತಮ್ಮನ ಮದುವೆಯಲ್ಲಿ ಬಿಟ್ಟು ಇವಾಗ ಲಾಂಗ್ ರಜಾ ಹಾಕಿರೋದು. ನಾನು ಅಷ್ಟು ರಜಾ ಹಾಕಲ್ಲ. ಏನಾದರೂ ರೀಸನ್ಗಳಿದ್ರೆ, ಅಥವಾ ಈಗ ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗಿ ನಮ್ಮ ಪಾಪು ಏನಾದರೂ ಸ್ಕೂಲ್ ಹತ್ರಕ್ಕೆ ಹೋಗಬೇಕು ಅನ್ನಂಗಿದ್ರು ಕೂಡ ನಾನು ಅಂಗಡಿ ಬಂದು ಅವ್ರು ಹೇಳಿರೋ ಟೈಮಿಗೆ ಸ್ವಲ್ಪ 1 ಗಂಟೆ 2 ಗಂಟೆ ಹೋಗಿ ಬರೋ ಥರ ನಾನು ಮಾಡ್ಕೊತೀನಿ. ಯಾವ್ದಾದ್ರು ಫಂಕ್ಷನ್ಗಳಿಗೆ, ಹತ್ತಿರ ಫಂಕ್ಷನ್ಗಳಿಗೆ ಹೋಗಲೇಬೇಕು ಅನ್ನಂಗಿದ್ರೆ ಅಲ್ಲಿಗೆ ಹೋಗಿ ಬರ್ತೀನಿ. ಅಷ್ಟು ಬಿಟ್ಟರೆ ನಾನು ಸುಮ್ಮನೆ ಅಂಗಡಿಗೆ ರಜಾ ಮಾಡೋದಿಲ್ಲ ಫ್ರೆಂಡ್ಸ್. ಇವಾಗ ಒಂದು 5 ದಿವಸ ಲಾಂಗ್ ರಜಾ ಆಯಿತು ಅಂತ ಅಂದ್ಕೊಬೋದು. ಹಂಗಾಗಿ ನಾನು ಇವತ್ತು ನಿಮಗೆ ಒಂದು ಟೈಲರಿಂಗ್ ಬಗ್ಗೆ, ಒಂದು ಮೆಜರ್ಮೆಂಟ್ ಬಗ್ಗೆ ಯಾವ ರೀತಿಯಾಗಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಎಷ್ಟು ಬಾಡಿ ಮೆಜರ್ಮೆಂಟು ಬಂದರೆ ನೀವು ಎಷ್ಟು ಶೋಲ್ಡರ್ ಇಟ್ಕೋಬೇಕು, ಎಷ್ಟು ಹಾರ್ಮೋನ್ ಇಟ್ಕೋಬೇಕು, ಎಷ್ಟು ನೆಕ್ ವಿಡ್ತ್ ಇಟ್ಕೋಬೇಕು ಫ್ರಂಟು, ಆ ಥರದ್ದೆಲ್ಲ ಇವತ್ತು ಆ ಥರ ಇನ್ಫಾರ್ಮೇಷನ್ ಇವತ್ತು ನಿಮಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಂತೂ ಹೊಸದಾಗಿ ನೀವು ಕಲಿತಾ ಇದ್ದರೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಇದು ಟೈಲರ್ ಹಿಂಗೆ ಮಾಡಬೇಕು, ಟೈಲರಿಂಗ್ ನೀವು ಕಲಿತಾ ಇದ್ದೀರಾ ಅಂತ ಅಂದರೆ ಇದನ್ನು ತಿಳ್ಕೊಳ್ಳೇಬೇಕು. ಹಂಗಾಗಿ ಇದು ಆಲ್ರೆಡಿ ನಾನು ಎಷ್ಟೆಷ್ಟು ಮೆಜರ್ಮೆಂಟಿಗೆ ಅಂತ ಚಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಂಚೆನೇ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ ಮಾಡ್ತೀನಿ, ಎಷ್ಟೆಷ್ಟು ಇದು ಇಟ್ಕೊಂಡ್ರೆ. ಬನ್ನಿ ಇವಾಗ ಯಾವ ಥರ ತೋರಿಸ್ಕೊಡ್ತೀನಿ ನಾನು. ಎಷ್ಟೆಷ್ಟು ಚೆಸ್ಟ್ ಬಂದರೆ ಎಷ್ಟು ಶೋಲ್ಡರ್ ಇಟ್ಕೋಬೇಕು, ಎಷ್ಟು ಆರ್ಮೋಲ್ ಇಟ್ಕೋಬೇಕು, ಎಷ್ಟು ನೆಕ್ ವಿಡ್ತ್ ಇಟ್ಕೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಹೇಳ್ತಿಲ್ಲ, ಪ್ರತಿಯೊಬ್ಬ ಟೈಲರ್ಗೂ ಕೆಲವೊಬ್ರು ತಿಳ್ಕೊಂಡಿರ್ತಾರೆ ಫ್ರೆಂಡ್ಸ್, ಕೆಲವೊಬ್ರು ತಿಳ್ಕೊಂಡಿರಲ್ಲ. ನಾನು ತಿಳ್ಕೊಳ್ದೇ ಇರೋರಿಗೆ ನಾನು ನನ್ನ ರೀತಿಯಾದ ನನ್ನ ಮೆಜರ್ಮೆಂಟ್ ಅಂತ ಹೇಳ್ಬೋದು. ಇದು ಯಾರ್ಯಾರು ಯಾವ್ಯಾವ ಥರ ಸ್ಟಿಚ್ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ. ಇದು ನಾನು ಫಾಲೋ ಮಾಡ್ತಾ ಇರೋಂಥ ಮೆಜರ್ಮೆಂಟ್ ಚಾರ್ಟ್ ಅಂತ ಹೇಳ್ಬೋದು, ಮೆಜರ್ಮೆಂಟ್ ಚಾರ್ಟು. ಹಾಗಾಗಿ ಇವತ್ತು ನಾನು ನಿಮಗೆ ಇದೊಂದು ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ವಿಡಿಯೋ ಇಷ್ಟ ಆದಷ್ಟು ಲೈಕ್ ಮಾಡಿ ಫ್ರೆಂಡ್ಸ್. ನಾನು ಆಗ್ತಾ ಇರೋಂಥ ವಿಡಿಯೋಸ್ಗಳು ಪ್ರತಿಯೊಂದು ಯೂಸ್ಫುಲ್ ಅಂತ ವಿಡಿಯೋನೇ, ಯಾವುದನ್ನು ಯೂಸ್ಫುಲ್ ಅಲ್ಲದೆ ವಿಡಿಯೋ ಯಾವುದೂ ಇಲ್ಲ. ಆಲ್ಮೋಸ್ಟ್ ಒಂದು ಚಿಕ್ಕ ಇನ್ಫಾರ್ಮೇಷನ್ ಆದರೂ ಇರುತ್ತೆ ಅದರಲ್ಲಿ. ಹಂಗಾಗಿ ಅದೇ ಒಂದು ಚಿಕ್ಕ ಇನ್ಫಾರ್ಮೇಷನ್ ಆದರೂ ಅಷ್ಟೇ, ದೊಡ್ಡ ಇನ್ಫಾರ್ಮೇಷನ್ ಆದರೂ ಅಷ್ಟೇ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಗೋಸ್ಕರ ಚಿಕ್ಕ ಇನ್ಫಾರ್ಮೇಷನ್ನು ಕೆಲವೊಂದು ಟೈಮಲ್ಲಿ ದೊಡ್ಡ ಎಷ್ಟು ಸರ್ಚ್ ಮಾಡ್ತಾ ಇರ್ತೀವಿ ಇನ್ಫಾರ್ಮೇಷನ್ ಅಂದರೆ ನಮ್ಗೆ ಕೆಲವೊಂದು ಯೂಟ್ಯೂಬಲ್ಲಿ ಸಿಕ್ಕೇ ಇರಲ್ಲ. ಅದು ನನ್ನ ಎಕ್ಸ್ಪೀರಿಯೆನ್ಸು ಕೂಡ. ಅದು ಯಾವ್ಯಾವ ಇನ್ಫಾರ್ಮೇಷನ್ ನಂಗೆ ಸಿಕ್ಕಿರಲಿಲ್ಲ ಅಂತ ನೆಕ್ಸ್ಟ್ ಅಲ್ಲದೇ ವೀಡಿಯೋ ಮಾಡ್ತೀನಲ್ಲ, ಅವಾಗ ಖಂಡಿತವಾಗಿ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೊತೀನಿ. ಇವಾಗ ಅದಕ್ಕೋಸ್ಕರನೇ ಆದಷ್ಟು ವೀಡಿಯೋಗಳನ್ನ ಲೈಕ್ ಮಾಡಿ. ನೀವು ಎಷ್ಟು ಲೈಕ್ ಮಾಡ್ತಿರ್ತೀರ ಅಷ್ಟು ನಮಗೆ ಒಂದು ನನ್ನ ವೀಡಿಯೋಸ್ ಅವ್ರಿಗೆ ಇಷ್ಟ ಆಗ್ತಾಯಿದೆ ಅನ್ನೋದೊಂದು ಖುಷಿ ನಮಗಾಗುತ್ತೆ. ಮತ್ತು ನೆಕ್ಸ್ಟು ಇದಕ್ಕಿಂತ ಬೆಸ್ಟ್ ವೀಡಿಯೋಗಳನ್ನ ಕೊಡಬೇಕು ಅನ್ನೋಂಥ ಮೋಟಿವೇಶನ್ ನೀವು ನಮಗೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಬನ್ನಿ ಇವಾಗ ಮೆಜರ್ಮೆಂಟ್ ಚಾರ್ಟು ಯಾವ ರೀತಿ ಎಷ್ಟು ಹೇಳಿದ್ನಲ್ಲ ನಾನು ಮುಂಚೆ, ಎಷ್ಟೆಷ್ಟು ತೊಗೋಬೇಕು ಅನ್ನೋದನ್ನ ನನಗೆ ತುಂಬ ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಆದಷ್ಟು ವಿಡಿಯೋ ಇದು ಶಾರ್ಟ್ ಆಗುತ್ತೋ ಲೆಂತಿ ಆಗುತ್ತೋ ಗೊತ್ತಿಲ್ಲ. ನಾನು ಇದರಲ್ಲಿ ಏನು ಎಡಿಟ್ ಮಾಡೋಕ್ಕೆ ಹೋಗಲ್ಲ. ವಾಯ್ಸು ಫಾಸ್ಟ್ ಮಾಡಿದರೆ ವಾಯ್ಸೆಲ್ಲ ಒಂಥರ ಸಿಲಿ ವಾಯ್ಸ್ ಬಂದಂಗೆ ಬರುತ್ತೆ ಆ ಥರ. ಹಂಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನನಗೆ ನಾನು ನಿಮಗೆ ಎಡಿಟ್ ಮಾಡಿ ಹಾಕ್ತೀನಿ. ಮತ್ತು ನಾನು ಮುಂಚೆನೇ ಹೇಳಿರ್ತಾರೆ, ಆದಷ್ಟು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಬನ್ನಿ ಇವಾಗ ನೋಡ್ಕೊಂಡು ಬರೋಣ. ಇಲ್ಲೇ ತೋರಿಸ್ತೀನಿ ನನಗೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ನನಗಂತೂ ಗೊತ್ತಾಗ್ತಾ ಇಲ್ಲ.
ಬಟ್ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಅಂದರೆ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಿದ್ದೀನಲ್ವಾ, ಹಂಗಾಗಿ ಇಲ್ಲಿ ನೋಡಿ ಬ್ಲೌಸ್ ಮೆಜರ್ಮೆಂಟ್ ಓಕೆನಾ. ಇವಾಗ ಒಂದು ಬ್ಲೌಸ್ ಅಂದಮೇಲೆ ನಿಮಗೆ ಇಂಪಾರ್ಟೆಂಟಾಗಿ ಏನೇನು ಬೇಕಾಗುತ್ತೆ ಹೇಳಿ. ಇಲ್ಲಿ ನೋಡಿ ಚೆಸ್ಟ್, ಮೇಯ್ನಾಗಿ ನೀವು ಚೆಸ್ಟ್ ಮೆಜರ್ಮೆಂಟ ತೊಗೊಳ್ಬೇಕಾಗುತ್ತೆ. ಬೇಕಾದರೆ ನಾನು ಇದನ್ನು ಅಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಫ್ರೆಂಡ್ಸ್. ನಾನು ಇವಾಗೊಂದು ಏನಾದರೂ ಡ್ರಾ ಮಾಡಿ ನಾನು ನಿಮಗೆ ತೋರಿಸ್ತಾ ಹೋದರೆ ಲೆಂತಿ ಆಗುತ್ತೆ. ಬೇಕಾದರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ನ ಮಾಡ್ಕೊತೀನಿ ಯಾವ್ಯಾವ ಥರ ಅಂತ. ಒಂದು ಬ್ಲೌಸ್ನ ತೊಗೊಂಡು ಯಾವ್ಯಾವ ಥರ ನೀವು ಮೆಜರ್ಮೆಂಟಾಗಿ ತೊಗೋತೀರಾ ಅನ್ನೋಕ್ಕೋಸ್ಕರ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ನ ಮಾಡ್ಕೊತೀನಿ. ಒಂದು ಮೇಯ್ನಾಗಿ ಚೆಸ್ಟು, ನೆಕ್ಸ್ಟ್ ಬಂದು ಶೋಲ್ಡರು, ಆಮೇಲೆ ಆರ್ಮೋಲು, ಆಮೇಲೆ ನೆಕ್ ವಿಡ್ತು ಓಕೆನಾ. ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರೋದು ನೆಕ್ ವಿಡ್ತು. ಇದು ನಾನು ಚಾರ್ಟ್ ಬಂದು ತೋರಿಸ್ತಾ ಇರುತ್ತೆ ನಿಮಗೆ. ಫ್ರಂಟು ಬ್ಯಾಕ್ ಎರಡಕ್ಕೂ ಬರುತ್ತೆ. ಇಲ್ಲಿ ಫಸ್ಟಿಗೆ ನೀವು ಒಂದು ಸೈಜ್ ಒಂದು ಸ್ಟಾರ್ಟ್ ಆಗ್ತೀವಿ ಅಂದರೆ ಒಂದು 30 ಸೈಜಿಂದ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಇನ್ನೂ ಸಣ್ಣ ಇರೋರು ಇರ್ತಾರೆ ಫ್ರೆಂಡ್ಸ್. ಆದಷ್ಟು ನಾನು ಅದಕ್ಕಿಂತ ತುಂಬ ಸಣ್ಣ ಇರೋದು ಬ್ಲೌಸ್ ಅಂದರೆ ಮಕ್ಕಳದೆಲ್ಲ ಸ್ಟಿಚ್ ಮಾಡಿರ್ತೀನಿ. ಮಕ್ಕಳು ಮೆಜರ್ಮೆಂಟೇ ಬೇರೆ ಥರ ಬರುತ್ತೆ, ನಮ್ಮ ದೊಡ್ಡವರ ಮೆಜರ್ಮೆಂಟೇ ಬೇರೆ ಥರ ಬರುತ್ತೆ ಓಕೆನಾ. ನಿಮಗೆ ಬೇಕಾದರೆ ಅದನ್ನು ಕೂಡ ನಾನು ನಿಮ್ಮ ಹತ್ರ ಒಂದು ವೀಡಿಯೋನಲ್ಲಿ ಶೇರ್ನ ಮಾಡ್ಕೋತೀನಿ. ಅದು ನನ್ನ ಮಗಳನ್ನ ಎಕ್ಸಾಂಪಲ್ ತೊಗೊಂಡೆ ನಾನು ನಿಮ್ಮ ಹತ್ರ ಆ ವಿಡಿಯೋಸ್ನ ಶೇರ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬಿಟ್ಟು ಚೆಸ್ಟ್ ಬಂದುಬಿಟ್ಟು ಅವ್ರದ್ದು 30 ಸೈಜ್ ಓಕೆನಾ. 30 ಸೈಜ್ ಅವ್ರದ್ದು ಬ್ಲೌಸ್ನ ಮೆಜರ್ಮೆಂಟ್ ಓಕೆನಾ. ಇದು ಬಂದುಬಿಟ್ಟು ನೀವು ಶೋಲ್ಡರ್ನ ಎಷ್ಟು ತೊಗೋತೀರಾ, ಶೋಲ್ಡರು ಅಂದರೆ ನೆಕ್ ವಿಡ್ತು ಮತ್ತು ಶೋಲ್ಡರ್ ಎರಡು ಸೇರಿಸಿ 5 ತೊಗೊಂಡಿರೋದು. ಇದು ನೀವು ಕನ್ಫ್ಯೂಸ್ ಆಗಬೇಡಿ, ಬರೀ ಶೋಲ್ಡರ್ನೇ ನೀವು 5 ತೊಗೊಂಡಿದ್ದಾರೆ ಅಂತ ಅಂದ್ಕೊಬೇಡಿ. ಇದು ಬಂದುಬಿಟ್ಟು ಆರ್ಮೋಲು ಶೋಲ್ಡರು ಮತ್ತು ನೆಕ್ಕು ವಿಡ್ತು ಎರಡೂ ಸೇರಿಸ್ಕೊಂಡು 5 ತೊಗೊಂಡಿದ್ದಾರೆ. 5 ತೊಗೋಬೇಕು ನೀವು. ಅವರು ತುಂಬ ಸಣ್ಣ ಇರೋದ್ರಿಂದ ನೆಕ್ ವಿಡ್ತು ಎರಡು ತೊಗೊಂಡ್ರೆ ಶೋಲ್ಡರ್ ವಿಡ್ತು 3 ತೊಗೋಬೇಕು. ಇಲ್ಲಿ 5 ನಮಗೆ ಶೋಲ್ಡರ್ ಬರುತ್ತೆ. ಇದು ಆರ್ಮೋಹಲ್ಲು. ನೀವು ಶೋಲ್ಡರ್ ಎಷ್ಟು ತೊಗೊಂಡು ನೆಕ್ ವಿಡ್ತು ಮತ್ತು ಶೋಲ್ಡರ್ ಎಷ್ಟು ತೊಗೊಂಡಿರ್ತೀರ ಅದನ್ನು ನೀವು ಆರ್ಮೋಲ್ ಆಗಿ ತೊಗೋಬೇಕಾಗುತ್ತೆ. ಆದರೆ ಸ್ವಲ್ಪ ಬಿಗ್ ಸೈಜಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ, ಅದನ್ನ ನಾನು ಎಕ್ಸ್ಪ್ಲೈನ ಮಾಡ್ತೀನಿ ನೋಡಿ. ಆಮೇಲೆ 30 ಆದಮೇಲೆ 32 ಸೈಜ್ಗೂ ಕೂಡ 5 ಇಂಚ್ ಶೋಲ್ಡರ್ ತೊಗೋಬೇಕು. ಆರ್ಮೋಲು ಕೂಡ 5 ಇಂಚ್ ತೊಗೋಬೇಕು. ಆದರೆ 32 ಸೈಜ್ಗೆ 2.5 ನೀವು ನೆಕ್ ವಿಡ್ತು ತೊಗೋಬೇಕು. ಅಂದರೆ ಫ್ರಂಟಿಗೆ ನೀವು ತೊಗೋತೀರಲ್ವ ನೆಕ್ ವಿಡ್ತು, ಅದನ್ನು ನೀವು 2.5 ತೊಗೋಬೇಕಾಗುತ್ತೆ ಟೋಟಲ್ಲು. ಆವಾಗ ನಿಮಗೆ ಇದು ಆರ್ಮೋಲು ಕೂಡ 5 ಇಂಚೇ ಬರುತ್ತೆ ಓಕೆನಾ. ಕೆಲವೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವು ಹೇಳ್ತೀವಿ ನಾವು ನೆಕ್ ವಿಡ್ತು ಕೆಲವೊಂದರಲ್ಲಿ ನಾವು ಸೇಮ್ ತೊಗೋಬೇಕಾಗುತ್ತೆ ಆರ್ಮೋಲಲ್ಲಿ, ಕೆಲವೊಂದು ನಾವು ತೊಗೊಳಕ್ಕಾಗಲ್ಲ ಆ ಥರ ಓಕೆನಾ. ಇಲ್ಲಿ 34 ಸೈಜಿಗೆ 5.5 ಅಂದರೆ 5.5 ಇಂಚು ನಾನು ಶೋಲ್ಡರ್ ತೊಗೋಬೇಕಾಗುತ್ತೆ. ಇದನ್ನು ಆರ್ಮೋಲ್ ಇದು ನೋಡಿ ಎಷ್ಟು ನಾವು ನೆಕ್ ವಿಡ್ತು ಶೋಲ್ಡರ್ ವಿಡ್ತು ತೊಗೊಂಡಿದ್ದೀವಿ ಅಷ್ಟೇ ನಾವು ನಿಮಗೆ ಆರ್ಮೋಲ್ ತೊಗೋಬೇಕಾಗುತ್ತೆ. ಇದರಲ್ಲಿ ಬಟ್ಟು 5 ತೊಗೊಂಡಿದ್ದೀವಿ. ಇದರಲ್ಲಿ ಬಂದುಬಿಟ್ಟು ನಿಮಗೆ 5.5 ಬರುತ್ತೆ ನಿಮಗೆ ಇದು. ಬಟ್ ಇದರಲ್ಲಿ ನೋಡ್ಕೊಂಡು 5.5 ಓಕೆನಾ ಅಷ್ಟೇ. ಈಗ ಏನು 2.5 ಇದು 3 ಇಂಚ್ ಬರುತ್ತೆ. ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅನಿಸುತ್ತೆ ಫ್ರೆಂಡ್ಸ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಒಂದು ಬ್ಲೌಸ್ ಮೆಜರ್ಮೆಂಟ್ನೇ ತೊಗೊಂಡು ನಾನು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ ಮಾಡ್ತೀನಿ ಯಾವ ಥರ ಅಂತ ಓಕೆನಾ. ಇದನ್ನು ಫಾಲೋ ಮಾಡಿದ್ಮೇಲೆ ಅದನ್ನು ಕೂಡ ಫಾಲೋ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಓಕೆನಾ. ಇದಕ್ಕೆ 2.5 ಇಂಚು ನೆಕ್ ವಿಡ್ತು ತೊಗೊಂಡಿದ್ದೀನಿ ಸೇಮ್ ಓಕೆನಾ. ಆರ್ಮೋಲ್ ಬಂದುಬಿಟ್ಟು 5.5 ಇಂಚು. ಇದು ಬಂದುಬಿಟ್ಟು ಟೋಟಲ್ ಇದು 3 ಇಂಚು, ಶೋಲ್ಡರ್ 3 ಇಂಚು, ನೆಕ್ ವಿಡ್ತು 2.5 ಇಂಚು, ಟೋಟಲ್ 5.5 ಇಂಚನ್ನ ನಾವಿಲ್ಲಿ ತೊಗೊಂಡಿರೋದು ಶೋಲ್ಡರ್ ಅಂತ ತೋರಿಸಿರೋದು ಓಕೆನಾ. ಈಗ 34 ತೋರಿಸಿದ್ದು ಗೊತ್ತಾಗಿಲ್ಲ. ಸೇಮು 34 ಮತ್ತು 36ಗೆ ಸೇಮ್ ಮೆಜರ್ಮೆಂಟ್ ಬರುತ್ತೆ ನೋಡಿ. 2.5 ನೆಕ್ ವಿಡ್ತು, ಇಲ್ಲಿ 3 ಶೋಲ್ಡರ್ ವಿಡ್ತು. ನಾನು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಯೋಚನೆ ಮಾಡಲಿಲ್ಲ, ನಾನು ಬರ್ಕೊಬಂದುಬಿಟ್ಟೆ. ನಾನು ನಿಮಗೆ ಅದೇ ನನಗೆ ಈಗ ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೇನೋ ಕನ್ಫ್ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಅದು ಮಾಡುವಾಗ ನಿಮಗೆ ಫುಲ್ ಡೀಟೇಲಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ 38 ಮೆಜರ್ಮೆಂಟಿಗೆ 5.5 ಸೇಮ್ ಶೋಲ್ಡರು, 5.5 ಸೇಮ್ ಆರ್ಮೋಲು,
3 ಇಂಚಸ್ಸು ನಿಮಗೆ ನೆಕ್ ವಿಡ್ತ್ ಬರುತ್ತೆ. ನೀವು ಸ್ವಲ್ಪ ದಪ್ಪ ಆದಂಗೆ ನೀವು ವಿಡ್ತ್ಗಳನ್ನ ಸ್ವಲ್ಪ ವೇರಿಯೇಷನ್ ಮಾಡ್ಕೋಬೇಕಾಗುತ್ತೆ. ಹಂಗೆ ಇಲ್ಲಿ ವೇರಿಯೇಷನ್ ಮಾಡ್ಕೊಂಡಿರೋದು 40 ಸೈಜ್ಗೂ ಕೂಡ 5.5 ಶೋಲ್ಡರು, 5.5 ಆರ್ಮೋಲು, 3 ಇಂಚಸ್ಸು ನಿಮಗೆ ನೆಕ್ ವಿಡ್ತು ಬರುತ್ತೆ. ಇದು 42 ಸೈಜ್ಗೆ 6 ಬರುತ್ತೆ. ಅಂದರೆ ನೆಕ್ ವಿಡ್ತು 3 ಇಂಚು, ಶೋಲ್ಡರು ಅಥವಾ ನೆಕ್ ವಿಡ್ತ್ 2.5 ತೊಗೊಂಡು ಶೋಲ್ಡರ್ ನೀವು 3.5 ತೊಗೋಬೋದು. ಈ ಥರ ನಾನು ಆಲ್ಮೋಸ್ಟ್ ತುಂಬ ಬ್ಲೌಸಸ್ನ ಹೊಲ್ದಿದ್ದೀನಿ. ಜಾಸ್ತಿ ನಿಮಗೆ ಕೆಲವೊಬ್ಬರು ವಿಡ್ತು ಅಂದರೆ ನೆಕ್ ವಿಡ್ತನ್ನ ಜಾಸ್ತಿ ಕೇಳ್ತಾರೆ, ಶೋಲ್ಡರ್ನೇ ಚಿಕ್ಕದು ಕೇಳ್ತಾರೆ. ಕೆಲವೊಬ್ಬರು ಶೋಲ್ಡರ್ ದೊಡ್ಡದಾಗಿರಲಿ, ನೆಕ್ ವಿಡ್ತ್ ಚಿಕ್ಕದಾಗಿರಲಿ ಅಂತಾರೆ ಫ್ರೆಂಡ್ಸ್. ನೀವು ಅದನ್ನು ನೋಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ ನಾವು ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ ನಾನು. ಹಂಗಾಗಿ ಅವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ಹೆಂಗಿರುತ್ತೆ ಅಥವಾ ನೀವು ಬಾಡಿ ಮೆಜರ್ಮೆಂಟ್ ನೀವು ಯಾವ ಥರ ತೊಗೋತಾ ಇದ್ದೀನಿ ಅಂತ ಅಂದಾಗ ನೀವು ಅವ್ರನ್ನ ಕೇಳಬೇಕಾಗುತ್ತೆ. ನಿಮಗೆ ಶೋಲ್ಡರ್ ಎಷ್ಟಿರಬೇಕು, ನಿಮಗೆ ವಿಡ್ತು, ನಿಮಗೆ ಫ್ರಂಟ್ ವಿಡ್ತು ನಿಮಗೆ ಎಷ್ಟಿರಬೇಕು, ನೆಕ್ ವಿಡ್ತು ಅನ್ನೋದನ್ನು ನೀವು ಸ್ವಲ್ಪ ಕೇಳ್ಕೋಬೇಕಾಗುತ್ತೆ ಇವಾಗ. ಓಕೆನಾ. ಈಗ 44 ಸೈಜ್ಗೂ ಕೂಡ 6 ಶೋಲ್ಡರು, 6 ಆರ್ಮೋಲು, 3 ಇಂಚಸ್ಸು ನಿಮಗೆ ನೆಕ್ ವಿಡ್ತ್ ಬರುತ್ತೆ. ಓಕೆನಾ. ಇದು 3 ಇಂಚು, ಇದು 2.5 ಇಂಚು, ಅಥವಾ ಇದು 3.5 ಇಂಚು, ಇದು 2.5 ಮುಂಚೆನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಥರ ನೀವು ವೇರಿಯೇಷನ್ ಮಾಡ್ಕೋಬೇಕಾಗುತ್ತೆ. 46 ಸೈಜು ಬಿಗ್ಗೆಸ್ಟ್ ಸೈಜ್ ಆದಂಗೆ ಮೆಜರ್ಮೆಂಟು ಕೂಡ ಸ್ವಲ್ಪ ಅವರು ದಪ್ಪ ಇರ್ತಾರೆ. ದಪ್ಪ ಇದ್ದರೆ ತಾನೇ ಮೆಜರ್ಮೆಂಟು ಸ್ವಲ್ಪ ದೊಡ್ಡದಾಗುತ್ತೆ. ಹಂಗಾಗಿ 46ಗೆ 6 ಮತ್ತು 6 ಮತ್ತು 3. ಓಕೆನಾ. ಇಲ್ಲಿ 48ಇಂದ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ. 48ಗೆ 6.5 ಬರುತ್ತೆ. ಅಂದರೆ 3 ಇಂಚಷ್ಟು ನೀವು ನೆಕ್ ವಿಡ್ತೆ ತೊಗೋಬೇಕಾಗುತ್ತೆ. ಓಕೆನಾ. 3 ಇಂಚಷ್ಟು ನೀವು ನೆಕ್ ವಿಡ್ತ್ ತೊಗೊಂಡ್ರೆ 3.5 ಇಂಚಷ್ಟು ನೀವು ಶೋಲ್ಡರ್ ವಿಡ್ತ ತೊಗೋಬೇಕಾಗುತ್ತೆ. ಸೇಮ್ 6.5 ಇಂಚು ನೀವು ಆರ್ಮೋಲ್ ಡೌನ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. 3 ಇಂಚು, ಇದು 3.5 ಇಂಚು ಶೋಲ್ಡರ್ ಇಟ್ಕೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್. ಅದು ಅವ್ರಿಗೆ ಏನಾದರೂ ಸ್ವಲ್ಪ ಇನ್ನೂ ನಾವು ಇದು ಮಾಡೋಕ್ಕೆ ಹೋದರೆ ಅವರಿಗೆ ಪ್ರಾಬ್ಲಮ್ ಆಗಿಬಿಡ್ತವೆ. ಹಾಗಾಗಿ ಇದು ನಾನು ನಿಮಗೆ ತೋರಿಸ್ತಿರೋದು ನಾನು ಫಾಲೋ ಮಾಡ್ತಾ ಇರೋ ಅಂಥ ಚಾರ್ಟು ನಾನು ನಿಮಗೆ ಶೇರ್ನ ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ಬೇಕು ಅಂದರೆ ಸ್ವಲ್ಪ ಅದೇ ನಾನು ಮುಂಚೆನೇ ಹೇಳಿರೋ ಥರ ಕೆಲವೊಬ್ಬರು ನೆಕ್ಕು ಬ್ರಾಡಾಗಿ ಹಾಕ್ತಾರೆ, ಅಂದರೆ ಅಗಲನೇ ತುಂಬ ಜಾಸ್ತಿ ಹಾಕ್ತಾರೆ. ಕೆಲವೊಬ್ಬರು ಶೋಲ್ಡರು ಚಿಕ್ಕದಿರಲಿ ಅಂತಾರೆ ಅಥವಾ ದೊಡ್ಡದಿರಲಿ ಅಂತಾರೆ. ಅವ್ರಿಗೆ ಹೆಂಗೆ ಬೇಕಾಗುತ್ತೆ ಹಂಗೆ ನಾವು ಹೇಳ್ಬೇಕಾಗುತ್ತೆ. 50 ಸೈಜು ಇದು ನಾನು ಒಂದು ಅಂದಾಜಲ್ಲಿ, ಅಂದರೆ ನಾನು ಯಾವುದು 48 ನಾನು ಮೊನ್ನೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ, ಅದು ನಿಮ್ಮ ಜೊತೆ ಶೇರ್ನು ಕೂಡ ಮಾಡ್ಕೊಂಡಿದ್ದೀನಿ. ಆವಾಗ ನಾನು 50 ಸೈಜ್ ಬ್ಲೌಸ್ ಸ್ಟಿಚ್ ಮಾಡಿಲ್ಲ, ಇದರ ಅಂದಾಜವಾಗಿ ಇಟ್ಕೊಂಡು ನಾನು ಇದನ್ನು ಮೆಜರ್ಮೆಂಟ್ನ ಬರ್ಕೊಂಡಿದ್ದೀನಿ. ಓಕೆನಾ. 50 ಸೈಜ್ಗೆ 3.9. ಓಕೆನಾ. ಇದರಲ್ಲಿ ನೀವು ಶೋಲ್ಡರು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ 6.7 ತೊಗೋಬೇಕಾಗುತ್ತೆ. 9ನ ತೊಗೋಬೇಡಿ, 6.7. ಬ್ಲೌಸಸ್ಸು ದೊಡ್ಡದಾಗ್ತಾ ಹೋದಂಗೆ ನಾವು ಎಷ್ಟಿರುತ್ತೆ ಅಷ್ಟೇ ತೊಗೊಳಕ್ಕಾಗಲ್ಲ. ಓಕೆನಾ. ಇವಾಗ ಇದಕ್ಕೆ 3.5 ಅಂದರೆ ನೆಕ್ಕು ಅಂದರೆ ಇವರು ಎಬೋ ಅಂದರೆ ಒಂದು 90+ ಇರ್ತಾರೆ ಅನಿಸುತ್ತೆ ಈ ಸೈಜವರು. 90+ ಒಂದು ಹೇಳ್ಬೋದು. 100+ ಇರ್ತಾರೆ ಈ ಸೈಜವರು. ಹಂಗಾಗಿ ನನಗೆ ಮೊನ್ನೆ ಸ್ಟಿಚ್ ಮಾಡಿರೋದು ಅವ್ರು ಬಂದು ಒಂದು 80 kg 80 85 ಇದ್ದರು ಅವರು. ಹಂಗಾಗಿ ನಾನು ಒಂದು ಕ್ಯಾಲ್ಕುಲೇಟ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಇವ್ರು ನಾನು ಸ್ಟಿಚ್ ಮಾಡಿದ್ದೀನಲ್ಲ 48, ಅವ್ರನ್ನ ನಾನು ಕೇಳಿದ್ದೀನಿ. ಅವರೇ 85 ಅಂತ ಹೇಳಿರ್ಬೋದು. ನನಗನ್ಸಿಕೆ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರು ಅನಿಸುತ್ತೆ, ಬಟ್ ಗೊತ್ತಿಲ್ಲ ನನಗೆ. ಇದು ಬಟ್ಟು 90+ ಬರುತ್ತೆ 50 ಸೈಜ್ ಅವ್ರದ್ದು. ಗೊತ್ತಾಯ್ತಾ. ಇವಾಗ 3.5 ಬರುತ್ತೆ ಅವ್ರಿಗೆ. ಏನು ಹೇಳಿ, ನೆಕ್ ವಿಡ್ತು ಅಗಲ ಫ್ರಂಟು 3.5 ಬರುತ್ತೆ. ಮತ್ತು ಇದು ಆರ್ಮೋಲ್ನ ಡೌನ್ ಮಾಡ್ಕೊತೀವಲ್ಲ ಅದು. ಮತ್ತು 6.9 ಇದು ಬಂದುಬಿಟ್ಟು ಇವೆರಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ತೊಗೋಬೇಕಾಗುತ್ತೆ. ಇಷ್ಟು ನಿಮ್ಮದು ಬ್ಲೌಸ್ ಮೆಜರ್ಮೆಂಟ್ ಚಾರ್ಟ್. ಓಕೆನಾ ಫ್ರೆಂಡ್ಸ್. ನಿಮಗೆ ಬ್ಲೌಸ್ ಮೆಜರ್ಮೆಂಟ್ ಚಾರ್ಟ್ ಅಂತ ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಮಾಡಿರೋಂಥ ಚಾರ್ಟು. ಹಂಗಾಗಿ ನಾನು ಇವತ್ತು ನಿಮಗೆ ಒಂದು ಯೂಸ್ಫುಲ್ ಆಗುವಂಥ ವೀಡಿಯೋ ನಾನು ನಿಮಗೆ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಫ್ರೆಂಡ್ಸ್ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಮತ್ತು ನೆಕ್ಸ್ಟ್ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಾನು ನಿಮಗೆ ಹಾಕ್ತೀನಿ. ನಾನು ಆದಷ್ಟು ಕಂಟಿನ್ಯೂ ಆಗಿ ವೀಡಿಯೋಗಳನ್ನ ಹಾಕ್ತೀನಿ ನಾನು ನಿಮಗೆ. ನನ್ನ ವೀಡಿಯೋ ಆದಷ್ಟು ಶಾರ್ಪ್ 11 ಗಂಟೆಗೆ ಹಾಕ್ತಾಯಿದ್ದೀನಿ ನಾನು. ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಬರ್ಬೋದು. ಆದಷ್ಟು ನಿಮಗೆ ಯೂಸ್ಫುಲ್ ಆಗೋವಂಥ ವೀಡಿಯೋ ನಾನು ಮಾಡ್ತಾಯಿದ್ದೀನಿ. ಓಕೆನಾ. ಆದಷ್ಟು ಫಸ್ಟಿಂದ
ಲಾಸ್ಟ್ವರೆಗೂ ಇಂಥ ವೀಡಿಯೋಗಳನ್ನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟಿಂದ ಲಾಸ್ಟ್ವರೆಗೂ ಸ್ಕಿಪ್ ಮಾಡದೇ ಇರೋ ಥರ ವೀಡಿಯೋಸ್ಗಳನ್ನ ನೋಡಿ. ಮತ್ತು ನೆಕ್ಸ್ಟ್ ಒಂದು ಒಳ್ಳೊಳ್ಳೆ ಬೆಸ್ಟ್ ವೀಡಿಯೋಗಳನ್ನ ನಾನು ನಿಮಗೆ ಹಾಕ್ತೀನಿ. ಅವು ಸಣ್ಣ ಇನ್ಫಾರ್ಮೇಷನ್ ಅನಿಸಿದ್ರು ಅದು ಯೂಸ್ ಆಗುತ್ತೆ ಅನ್ನೋಷ್ಟು ನಿಮಗೆ ಹೋಗಬೇಕು ಮನಸ್ಸಿಗೆ, ಆ ಥರ ವೀಡಿಯೋಗಳನ್ನ ಹಾಕ್ತೀನಿ. ಆದಷ್ಟು ಸಪೋರ್ಟ್ನ ಮಾಡಿ. ನೆಕ್ಸ್ಟು ಯೂಸ್ಫುಲ್ ವೀಡಿಯೋಸ್ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.